ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಅತಿ ಪ್ರೀತಿ ಪಾಪಶಂಕೆ ಅಂತ. ಯಾವತ್ತೂ ನಾವು ತುಂಬ ಪ್ರೀತಿಸೋರ ಬಗ್ಗೆ ಅಥವಾ ನಮಗೆ ತುಂಬ ಹತ್ತಿರದಲ್ಲಿರೋದ್ರ ಬಗ್ಗೆ ಅಥವಾ ನಮ್ಮ ಸುತ್ತಮುತ್ತಲೇ ಓಡಾಡ್ತಾ ಇರೋರ ಬಗ್ಗೆ ನಮಗೆ ಯಾವತ್ತೂ ಒಂದು ಸಣ್ಣ ಸಂಶಯದ ಸುಳಿ ಕಾಡ್ತಾನೇ ಇರುತ್ತೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ನಮ್ಮ ಮಗು ಶಾಲೆಗೆ ಹೋಗಿರುತ್ತೆ, ನಾವು ಸಹಜವಾಗಿ ಮಗುವನ್ನು ತುಂಬ ಪ್ರೀತಿಸ್ತಾ ಇರ್ತೀವಿ. ಆದರೆ ಬರಬೇಕಾದಂಥ ಸಮಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗಿ ಒಂದು 5 ನಿಮಿಷ ಅಥವಾ 10 ನಿಮಿಷ ತಡವಾದರೆ ನಮ್ಮ ಮನಸ್ಸು ತಳಮಳಿಸ್ಲಿಕ್ಕೆ ಆರಂಭಿಸಿಬಿಡುತ್ತೆ. ಅಯ್ಯೋ, ಮಗುಗೇನೋ ಆಯಿತು, ಮಗುನ ಯಾರಾದರೂ ಕರ್ಕೊಂಡು ಹೋಗ್ಬಿಟ್ರ, ಮಗು ಎಲ್ಲಾದರೂ ದಾರಿ ತಪ್ಪದೆ, ಮಧ್ಯದಲ್ಲಿ ಏನಾದರೂ ಅಪಘಾತ ಆಗಿ ಮಗುವಿಗೆ ಅಪಾಯ ಆಗಿದ್ದಿರ್ಬೋದೆ, ಅಥವಾ ಮಗು ಯಾವುದೋ ಒಂದು ಕೆಟ್ಟ ಸ್ನೇಹಿತರ ಸಾವಾಸಕ್ಕೆ ಬಿದ್ದು ಎಲ್ಲೋ ಹೋಗಿದ್ದಿರ್ಬೋದೆ. ಈ ರೀತಿಯಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ವಿನಃ ಮಗು ಏನೋ ಕಲಿತಾ ಇದ್ದಿರ್ಬೋದು, ಮಗು ಲೈಬ್ರರಿ ಕೂತ್ಕೊಂಡಿದ್ದಿರ್ಬೋದು, ಮಗು ಟೀಚರ್ ಹತ್ರ ಏನೋ ಡಿಸ್ಕಷನ್ ಮಾಡ್ತಾ ಇದ್ದಿರ್ಬೋದು, ಅಥವಾ ಮಗು ಒಂದು ದೇವಸ್ಥಾನಕ್ಕೆ ಹೋಗಿದ್ದಿರ್ಬೋದು. ಈ ರೀತಿಯಾಗಿ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡೋದೇ ಇಲ್ವಲ್ಲ. ಹಾಗೆಯೇ ಯೋಚನೆ ಮಾಡೋದಕ್ಕೆ ಕಾರಣಗಳು ಏನಿದೆ ಗೊತ್ತಾ? ಸೈಕಾಲಜಿ ಹೇಳೋ ಪ್ರಕಾರ ಯಾರನ್ನು ನಾವು ಹೆಚ್ಚಾಗಿ ಪ್ರೀತಿಸ್ತೀವೋ ಅವರನ್ನು ಕಳೆದುಕೊಳ್ಳುವ ಭೀತಿಯನ್ನು ನಾವು ಸದಾ ವ್ಯಕ್ತಪಡಿಸ್ತಾನೆ ಇರ್ತೀವಿ. ಇದು ಗಂಡು ಹೆಣ್ಣಿನ ಪ್ರೀತಿ ಅಂತಲೇ ಅಲ್ಲ, ಎಲ್ಲ ಪ್ರೀತಿಯಲ್ಲೂ ಇದು ಇದ್ದದ್ದೇ. ಆ ಪ್ರೀತಿ ಕಳೆದುಕೊಳ್ಳುವ ಭಯವನ್ನು ಸೃಷ್ಟಿಸ್ತದಲ್ಲ, ಅಂತ ಕಳೆದುಕೊಳ್ಳುವ ಭಯದ ನಡುವೆ ನಮ್ಮಲ್ಲಿ ಶಂಕೆಗಳು, ಸಂಶಯಗಳು ಶುರುವಾಗುತ್ತೆ. ಹಾಗಂತ ನಾವು ಪ್ರೀತಿಸ್ತಾ ಇರೋರನ್ನ ಅನುಮಾನಿಸ್ತಾ ಇದ್ದೀವಿ, ಅವ್ರನ್ನ ದೂರ ಮಾಡ್ತಾ ಇದ್ದೀವಿ ಅಂತಲ್ಲ. ಆದರೂ ನಮ್ಮ ಮನಸ್ಸು ಎಷ್ಟು ಕೆಟ್ಟ ಗುಣವನ್ನು ತೋರಿಸುತ್ತೆ ನೋಡಿ ಸ್ನೇಹಿತರೆ. ನಾವು ಅತಿಯಾಗಿ ಪ್ರೀತಿಸ್ತಾ ಇರೋರ ತಪ್ಪುಗಳನ್ನೇ ಹೆಚ್ಚು ಹೆಚ್ಚು ಹೆಕ್ಕಿ ತೋರಿಸ್ತಾ ಇರುತ್ತಲ್ಲ. ಇದು ಯಾಕೆ ಅಂತಂದರೆ, ನಿಜವಾಗಿ ನಾವು ನಮ್ಮನ್ನು ಪ್ರೀತಿಸುವವರನ್ನು ಅತ್ಯಂತ ಸುಂದರವಾಗಿ, ಅತ್ಯಂತ ಒಳ್ಳೆಯವರಾಗಿ ನೋಡಲಿಕ್ಕೆ ಇಷ್ಟಪಡ್ತಾ ಇರ್ತವೆ. ಹೀಗಾದರೆ ಸಂಬಂಧಕ್ಕೆ ಧಕ್ಕೆ ತಂದಿತ್ತು ಅನ್ನುವಂಥ ಭಯ ನಮ್ಮನ್ನು ಮುಂದೆ ಆ ರೀತಿ ಮಾಡ್ತಾ ಇರುತ್ತೆ. ಇಂಥದ್ದೆಲ್ಲ ಒತ್ತಡವನ್ನು ಕೈಬಿಟ್ಟು ನಾವು ನೇರವಾಗಿ ನಡೆದುಕೊಳ್ಳಲಿಕ್ಕೆ ಆ್ಯಂಡ್ ನಿರುಂಬಳವಾಗಿ ಇರಲಿಕ್ಕೆ ಪ್ರಯತ್ನ ಪಡಬೇಕು. ಒಂದನ್ನು ಸ್ಪಷ್ಟಪಡಿಸ್ಬಿಡ್ತೇನೆ ಸ್ನೇಹಿತರೆ, ನಮ್ಮದಾಗಿರುವಂಥದ್ದನ್ನು ಕಳೆದುಕೊಳ್ಳುವ ಪ್ರೀತಿ ನಮಗೆ ಯಾವತ್ತೂ ಬೇಡವೇ ಬೇಡ. ನಮ್ಮದನ್ನು ನಾವು ಕಳ್ಕೊಳ್ಳೋದೇ ಇಲ್ಲ, ಅದನ್ನು ಉಳಿಸ್ಕೋತೀವಿ ಅನ್ನುವಂಥ ದೃಢ ಸಂಕಲ್ಪ, ದೃಢ ನಿರ್ಧಾರ ಮತ್ತು ಆತ್ಮವಿಶ್ವಾಸ ನಮ್ಮಲ್ಲಿದ್ದಾಗ ಇಂಥ ಸಣ್ಣ ಪುಟ್ಟ ಕೆಟ್ಟ ಯೋಚನೆಗಳನ್ನು ನಾವು ಮಾಡೋದೇ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್.